ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡೋದೇನದಂದರೆ ಮಹೇಕಾ ಶರ್ಮಾ ಅವ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ವೈರಲ್ ಆಗಿಬಿಟ್ಟಿದ್ದಾರೆ. ಅವ್ರದ್ದು ಹಾರ್ದಿಕ್ ಪಾಂಡ್ಯ ಅವ್ರ ಪೇರ್ ಅಂತೂ ತುಂಬ ವೈರಲ್ ಆಗಿದೆ ಎಲ್ಲರಿಗೆ ತಿಳಿದ ಮಟ್ಟಿಗೆ. ಮತ್ತು ಇವರು ಮಹೇಕಾ ಶರ್ಮಾ ಬಂದು ಪ್ರಾಪರ್ಲಿ ಡೆಲ್ಲಿಯವರು. ಮತ್ತು ಇವರು ವಿದ್ಯಾಭ್ಯಾಸವನ್ನು 10th PUC ಎಲ್ಲ ಡೆಲ್ಲಿಯಲ್ಲೇ ಮುಗಿಸಿದ್ದು. ಆಮೇಲೆ ಇವರು ಎಕನಾಮಿಕಲ್ಲಿ ತಮ್ಮ ಗ್ರ್ಯಾಜುಯೇಷನ್ನು ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಅವರು ಫ್ಯೂಚರ್ ಏನದೆ ಮಾಡಲಿಂಗ್ ಆಗಿ ಮತ್ತು ಆ್ಯಕ್ಟರ್ಸ್ ಆಗಿ ಮುಂದುವರಿತಾರೆ. ಮತ್ತು ಅವರು ಆ್ಯಕ್ಟರ್ಸ್ ಅಂದರೆ ಶಾರ್ಟ್ಸ್ ಫಿಲ್ಮ್ ಮತ್ತು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಪಾತ್ರ ವಹಿಸುತ್ತಾರೆ ಅವರು. ಮತ್ತು 2024ರಲ್ಲಿ ಅವರೊಂದು FEF ಇನ್ DIA ಫ್ಯಾಷನ್ ಅವಾರ್ಡನ್ನು ಸಹ ತೊಗೊಂಡಿದ್ದಾರೆ ಅವರು 2024ರಲ್ಲಿ. ಅವರಿಗೆ ವಯಸ್ಸು ಬಂದು ಓನ್ಲಿ 25 ಅಷ್ಟೇ. ನಿನ್ನೆ ಅಷ್ಟೇ 24 ಮುಗೀತು. ಇವಾಗ 25ಗೆ ಕಾಲಿಟ್ಟಿದ್ದಾರೆ ಅವರು. ವಯಸ್ಸಿನಲ್ಲಿ ತುಂಬ ಚಿಕ್ಕವರಿದ್ದಾರೆ. ವಯಸ್ಸಿನಲ್ಲಿ ತುಂಬ ಚಿಕ್ಕವರಿದ್ದು ದೊಡ್ಡ ಸಾಧನೆಯೇ ಮಾಡಿರೋದು. ತುಂಬ ಆ್ಯಕ್ಟಿವ್ ಕೂಡ ಅವರು. ಎಲ್ಲದರಲ್ಲಿನೂ ಅವರೆಲ್ಲ ಆಟದಲ್ಲಿ ಯಾವುದೇ ಥರದ್ದು ಬಾಡಿ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಅವ್ರದ್ದು. ಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಥರ ಮೇಂಟೈನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅವ್ರದ್ದು. ಮತ್ತು ಅವ್ರು ಒಂದು ಟೈಮ್ ನಾವು ನೋಡಿದ್ದೇನೆಂದರೆ ಅವ್ರ ಕೈ ಮೇಲೆ ಅವರು ಜರ್ಸಿ ನಂಬರ್ 33 ಅಂತ ಬರೆದುಕೊಂಡಿದ್ರು. ಅವಾಗೇನು ವೈರಲ್ ಆಗಿರಲಿಲ್ಲ. ಆಮೇಲೆ ವೈರಲ್ ಆಯಿತು. ಜರ್ಸಿ ನಂಬರ್ 33 ಈಸ್ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಸೊ ಆವಾಗ ಗೊತ್ತಾಯಿತು ಜನರಿಗೆ ಇವ್ರದ್ದೇನು ಲಿಂಕ್ ಇದೆ ಅಂತ ಕಾಣುತ್ತೆ. ಸೊ ಹಾಗಾಗಿ ಇವರು ಮಹೇಕಾ ಶರ್ಮಾ ಅವರು ಹಾಕ್ಕೊಂಡಿದ್ದಾರೆ ಈ ಥರ ಅಂತ. ಇವಾಗಂತೂ ಪಬ್ಲಿಕ್ನಲ್ಲೇ ಓಡಾಡ್ತಾ ಇದ್ದಾರೆ. ತುಂಬ ವೈರಲ್ ಕೂಡ ಆಗಿದೆ. ಮೊನ್ನೆ T20 ವರ್ಲ್ಡ್ ಕಪ್ ವಿನ್ ಆಯ್ತಲ್ಲ. ಸೊ ಆ ಟೈಮಿಗಂತೂ ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ. ಕಪಲ್ಸ್ ಅಂತಲೇ ಅನ್ಕೋಬೋದು. ನ್ಯೂ ಅನುಷ್ಕಾ ಶರ್ಮಾ ಅಂತಲೇ ಕರೀತಿದ್ದಾರೆ ಮಹೇಕಾ ಶರ್ಮಾ ಅವರನ್ನು. ಸೊ ಅವ್ರ ಪೇರ್ ತುಂಬ ಚೆನ್ನಾಗಿದೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರ ಮಗನ್ನ ಕೂಡ ತುಂಬ ಕೇರ್ ಮಾಡ್ತಾರೆ ಅವರು. ನಾವು ಒಂದು 4-5 ಟೈಮ್ಸ್ ನೋಡಿದ್ದೀವಿ. ಸ್ಟೇಡಿಯಮ್ಗೆ ಬರೋದಾಗಲಿ ಮತ್ತು ಎಲ್ಲಾದರೂ ಯಾವ ಫಂಕ್ಷನ್ಗೆ ಹೋಗೋದಾದ್ರಲ್ಲಿ ಅವಾಗ ಹಾರ್ದಿಕ್ ಪಾಂಡ್ಯ ಅವ್ರ ಮಗನ್ನ ಕೂಡ ತುಂಬ ಕೇರಿಂದ ಕರ್ಕೊಂಡು ಹೋಗ್ತಾರೆ, ಕೇರಿಂದ ಕರ್ಕೊಂಡು ಬರ್ತಾರೆ. ಸೊ ತುಂಬ ಚೆನ್ನಾಗಿದೆ ಅವ್ರದ್ದು. ಹೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಅವರಿಗೆ 371K ಫಾಲೋವರ್ಸ್ ಇದ್ದಾರೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರದ್ದು 47.2 ಮಿಲಿಯನ್ ಜನ ಫಾಲೋವರ್ಸ್ ಇದ್ದಾರೆ. ಸೊ ಅವರಿಗೆ ಭಾಳ ಡಿಫ್ರೆನ್ಸ್ ಇದೆ. ಬಟ್ ಯಾರದೇ ಕ್ರಶ್ ಆಗಲಿ ಏನೇ ಆಗಲಿ ಯಾರ ಮೇಲೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ಸೊ ಶಿ ಈಸ್ ಲಕ್ಕಿ ವುಮನ್ ಅಂದ್ಕೊತೀವಿ. ತುಂಬ ಕ್ಯೂಟಾಗಿ ಕೂಡ ಇದ್ದಾರೆ ಅವರು. ಅವ್ರದ್ದೆಲ್ಲ ಥರ ಅವ್ರ ಬಾಡಿ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಅವ್ರದ್ದು. ಟೈಮ್ ಟು ಟೈಮ್ ಫುಡ್ ಈಟಿಂಗ್ ಅನ್ನೋದು, ಯಾವುದೇ ಥರದ್ದು ಜಿಮ್ ಎಲ್ಲ ಥರನೂ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ಅವರು ಬ್ರಾಹ್ಮಿಣ್ಸ್ ಅವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಅವ್ರು ಹೇಳಿದ್ದಾರೆ ನಾನ್ ವೆಜ್ ನಾನು ತಿನ್ನೋದಿಲ್ಲ ಅಂತ. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಕೇಳಿರೋದು 1-2 ಇಯರ್ ಬ್ಯಾಕ್ ಅವರು ನಾನ್ ವೆಜ್ ಅಂತ. ಮತ್ತು ಅವರು ಬ್ರಾಹ್ಮಿಣ್ಸ್ ಅಲ್ಲ. ಸೊ ಹಾಗಾಗಿ ಬ್ರಾಹ್ಮಿಣ್ಸ್ ಜನ ಕೆಲವರು ತಿಂತಾರೆ. ಇವಾಗಿನ ಕಾಲನ ಎಲ್ಲರೂ ತಿಂತಾರೆ. ಬಟ್ ಒಂದು ಟೈಮ್ ತಿನ್ನೋದಿಲ್ಲ ಅಷ್ಟೇ. ಬಟ್ ಹಾರ್ದಿಕ್ ಪಾಂಡ್ಯರ್ದು ಅವ್ರದ್ದು ತುಂಬ ಚೆನ್ನಾಗಿದೆ ಪೇರ್. ಮತ್ತು ಮುಂದಿನ ದಿನಗಳಲ್ಲಿ ಮದುವೆ ಕೂಡ ಆಗ್ತಾರೆ ಅಂತ